ಸ್ಟಾರ್ಟಿಂಗ್ ಅಲ್ಲಿ ರತನ್ ಟಾಟಾ ಅವರ ಕನಸು ಪ್ರತಿಯೊಬ್ಬರ ಕಾರ್ ಇರಬೇಕು, ಆದ್ರೆ ನ್ಯಾನೋ ಅಂದಾಗ ನೋ ಆಯ್ತು. ಮುಂಚೆ ಇವಾಗ ಕೋಕೋ ಕೋಲಾ, ಪೆಪ್ಸಿ, ಥಮ್ಸ್ ಅಪ್ ಎಲ್ಲ ಬರಕ್ ಮುಂಚೆ ಟೊರಿನೋ ಅನ್ನೋ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು. ಅಲ್ಲಿ ನೋಡಿ ಕೊನೆಯಲ್ಲಿ ನೋ ಬಂತು, ಟೊರಿನೋ. ಇವತ್ತು ಟೊರಿನೋ ಇಡ್ರೆ ನೀವು ಪೆಪ್ಸಿ ಇಟ್ರೆ ಫಸ್ಟ್ ಪೆಪ್ಸಿ ತಗೊಳ್ತಾರೆ ಅಥವಾ ಬೇರೆ ಬೇರೆ ತಗೊಳ್ತಾರೆ. ಯಾಕೆ ಅಂದ್ರೆ ಆ ವೈಬ್ರೇಷನ್ಸ್ ನಮಗೆ ಕೆಲಸ ಮಾಡುತ್ತೆ. ಅನ್ಸಿದ್ದು ಸ್ಟಾರ್ಟ್ ಮಾಡ್ತಾರೆ. ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಾನೆ, ದುಡ್ಡು ಬರ್ತಾ ಇದೆ, ನಾನು ಮಾಡ್ಬಿಡೋಣ ಅಂತ ಒಂದು ಟೀ ಅಂಗಡಿ ಕ್ಲಿಕ್ ಆಯ್ತಾ 10 ಟೀ ಅಂಗಡಿ ಓಪನ್ ಆಗುತ್ತೆ. ಒಂದು ಇಡ್ಲಿ ಓಪನ್ ಆಯ್ತಾ 10 ಇಡ್ಲಿ ಓಪನ್ ಆಗುತ್ತೆ. ಕೊನೆಗೆ ಒಂದು 3 ತಿಂಗಳಾದ್ಮೇಲೆ ನೋಡಿ ಯಾವೂ ಇರೋದಿಲ್ಲ. ನೋಡಿ ಅಮೆಝಾನ್ ಅಲ್ಲಿ ಲಾಸ್ಟ್ ಅಲ್ಲಿ ON ಆನ್ ಅಂತ ಬರುತ್ತೆ ನೋಡಿ. NO ನೋ, ON ಆನ್ ವ್ಯತ್ಯಾಸ. ಆನ್ ಅಂದ್ರೆ ಏನು? ಆನ್ ಆಗಿದೆ, ಚಾಲ್ತಿಯಲ್ಲಿದೆ. ನೋ ಅಂದ್ರೆ ಏನು? ಬೇಡ. ಈಗ LG ಕ್ಲಿಕ್ ಆಗಿದೆಯಾ? LG ಅನ್ನೋದು ಸಂಖ್ಯಾಶಾಸ್ತ್ರದಲ್ಲಿ ನಾವು ಬಂದಾಗ ಅದು 33 ಅಂತ ಬರುತ್ತೆ. L ಅಂದ್ರೆ 3, G ಅಂದ್ರೆ 3 ಅಂತ, ಇಂಡೈರೆಕ್ಟ್ ಆಗಿ 33 ಅಂತ. ನಾವು ಸಂಖ್ಯಾಶಾಸ್ತ್ರದಲ್ಲಿ 33 ಅನ್ನು ನಾವು ಲಕ್ಷ್ಮಿ ನಂಬರ್ ಅಂತೀವಿ, ಕುಬೇರ ಲಕ್ಷ್ಮಿ ನಂಬರ್ ಅಂತ ಹೇಳ್ಬೋದು ನಾವು ಅದನ್ನ. ಯಾರಿಗೆ 33 ಇರುತ್ತೆ ನಂಬರ್, ಅವ್ರು ಸೂಪರ್ ಡೂಪರ್ ಕ್ಲಿಕ್ ಆಗ್ತಾರೆ. ಈಗ ತುಂಬಾ ಚೆನ್ನಾಗಿ ಓದಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅದನ್ನೆಲ್ಲ ಬಿಟ್ಬಿಟ್ಟು ಬಂದು ಸ್ಟಾರ್ಟ್ಅಪ್ ಅಂತ ಶುರು ಮಾಡ್ಬಿಡ್ತಾರೆ. ಒಂದು ಸಣ್ಣ ಕಂಪ್ನಿಗಳು ಶುರು ಮಾಡ್ತಾರೆ. ಕೆಲವರು ರೈತರಾಗಿ ಕೂಡ ಸ್ಟಾರ್ಟ್ಅಪ್ ಅಂತ ಶುರು ಮಾಡಿರ್ತಾರೆ. ಚಿಕ್ಕ ಪುಟ್ಟ ಟೀ ಅಂಗಡಿ, ಕಾಫಿ ಅಂಗಡಿ, ಅವರೆಲ್ಲ ಕೆಲವರು ಯಾವುದೋ ಒಂದು ಕಂಪ್ನಿ ನೋಡಿರ್ತಾರೋ ಅಥವಾ ಇನ್ಯಾವುದೋ ಒಂದು ಸ್ಟಾರ್ಟ್ಅಪ್ ನೋಡಿರ್ತಾರೋ ಅದನ್ನ ಕಾಪಿ ಮಾಡೋದಕ್ಕೂ ಕೂಡ ಬರ್ತಾರೆ. ಕೆಲವು ಸಲ ಅದು ಉದ್ಧಾರ ಆಗಲ್ಲ, ಕೆಲವರೆಲ್ಲ ಸಕ್ಸಸ್ ಆಗ್ಬಿಡ್ತಾರೆ. ಅವಾಗ ಹೇಳ್ತಾರೆ, ನಾನು ಕಂಪ್ನಿನಲ್ಲಿ ನನ್ನ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಅಲ್ಲಿ 1.5 ಲಕ್ಷ ಸಂಬಳ ಆಯಿತು, ಆದರೆ ಇಲ್ಲಿ ದಿನಕ್ಕೇನೆ ನಾನು 20,000-30,000 ತೆಗಿತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ನ್ಯೂಮರಾಲಜಿ ವರ್ಕ್ ಆಗುತ್ತಾ? ಯಾವ ಥರ ಶಾಸ್ತ್ರಗಳು ವರ್ಕ್ ಆಗುತ್ತೆ? ಖಂಡಿತ ಈ ಪ್ರಶ್ನೆ ತುಂಬಾ ಸಮಂಜಸ ಇವತ್ತಿನ ದಿನಕ್ಕೆ. ಯಾಕೆಂದ್ರೆ ಸ್ಟಾರ್ಟ್ಅಪ್ಸ್ಗಳು ಅನ್ನೋದು ನಮ್ಗೆ ಏನಾಗಿದೆ, ಈಗ ತುಂಬಾ ಬರ್ತಾ ಇದೆ. ಗೌರ್ಮೆಂಟ್ ಕೂಡ ಸ್ಟಾರ್ಟ್ಅಪ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಆದ್ರೆ ಎಷ್ಟು ಸ್ಟಾರ್ಟ್ಅಪ್ಗಳು ಇವತ್ತು ಉದ್ಧಾರ ಆಗ್ತಾ ಇದೆ? ಕ್ವಶನ್ ಮಾರ್ಕ್ ಇದು. 1,000 ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಜೋಶ್ ಇರುತ್ತೆ, ಎಲ್ಲೋ ಒಂದಷ್ಟು ದುಡ್ಡು ಎತ್ಕೊಂಡ್ ಬಂದ್ಬಿಡ್ತಾರೆ. ಲೋನ್ ಮಾಡಿರ್ತಾರೋ ಏನೋ ಒಂದಷ್ಟು ಕಷ್ಟಪಟ್ಟು ಒಂದಷ್ಟು ಉಳಿಸಿದ್ದೆಲ್ಲ ಎತ್ಕೊಂಡ್ಬಂದು ಸ್ಟಾರ್ಟ್ಅಪ್ ಮಾಡ್ಬಿಡ್ತಾರೆ. ನೋಡಿ, ಯಾರೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಬ್ರ್ಯಾಂಡು, ಯಾವುದೇ ಒಂದು ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದು ನಿಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ನಿಮ್ಮ ಬ್ರ್ಯಾಂಡ್ ನೇಮು ನಿಮ್ಮನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು. ಎಷ್ಟೋ ಕಂಪನಿ ಬ್ರ್ಯಾಂಡ್ ನೇಮ್ಗಳನ್ನ ನಾವು ನೋಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ, ಒಂದು 20-25 ವರ್ಷ ಚೆನ್ನಾಗಿ ನಡೆದಿರುತ್ತೆ, ಆಮೇಲೆ ಕಂಪನಿನೇ ಇಲ್ಲ, ಅಥವಾ ಆ ಕಂಪನಿಗೆ ಜನನೇ ಹೋಗ್ತಾ ಇಲ್ಲ. ಇನ್ನು ಕೆಲವು 50 ವರ್ಷ 100 ವರ್ಷ ಆದ್ರೂ ಓಡ್ತಾ ಇರುತ್ತೆ. ಯಾಕೆ ಅದಂಗೆ ಆಗ್ತಿದೆ, ಯಾಕೆ ಇವ್ರದ್ದು ಹಿಂಗೆ ಆಗ್ತಾ ಇದೆ? ಸೊ ಮತ್ತೆ ಹೊಸ ಸ್ಟಾರ್ಟ್ಅಪ್ಸ್ಗಳು ಎಷ್ಟೋ ಒಂದು ಮುಚ್ಚೋಗ್ತಾ ಇದೆ. ಯಾಕೆ? ಈಗ ಎಷ್ಟೋ ಹೋಟೆಲ್ಸ್ ಇರ್ಬೋದು, ಸಾಫ್ಟ್ವೇರ್ ಕಂಪನಿ ಇರಬಹುದು, ಅಥವಾ ಯಾವುದೇ ಒಂದು ಫೀಲ್ಡ್ ನೀವು ನೋಡಿ, ನೀವು ಕೆಲವು ಮಾತ್ರ ಕ್ಲಿಕ್ ಆಗ್ತಾ ಇದೆ. ಯಾಕೆ ಈ ಥರ ಆಗುತ್ತೆ ಅಂದರೆ ಇಲ್ಲಿ 2 ವಿಚಾರ ಬರುತ್ತೆ. ಒಂದು, ನಿಮಗೆ ಆ ಪ್ರೊಫೆಷನ್ ಆಗಿ ಬರುತ್ತಾ, ಇದು ಫಸ್ಟ್ ವಿಚಾರ ಬರುತ್ತೆ. ಇದು ನಿಮಗೆ ಗೊತ್ತೇ ಇರಲ್ಲ. ಯಾಕೆಂದ್ರೆ 90% ಯಾರು ಕೂಡ ಜಾತಕ ನೋಡಿಸ್ಕೊಂಡು, ಸಂಖ್ಯಾಶಾಸ್ತ್ರ ನೋಡಿಸ್ಕೊಂಡು ಬಿಸ್ನೆಸ್ ಅನ್ನ ಮಾಡಲ್ಲ. ಅವ್ರಿಗೆ ಅನ್ಸಿದ್ದು ಸ್ಟಾರ್ಟ್ ಮಾಡ್ತಾರೆ. ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಾನೆ, ದುಡ್ಡು ಬರ್ತಾ ಇದೆ, ನಾನು ಮಾಡ್ಬಿಡೋಣ ಅಂತ. ಒಂದು ಟೀ ಅಂಗಡಿ ಕ್ಲಿಕ್ ಆಯ್ತಾ 10 ಟೀ ಅಂಗಡಿ ಓಪನ್ ಆಗುತ್ತೆ. ಒಂದು ಇಡ್ಲಿ ಓಪನ್ ಆಯ್ತಾ 10 ಇಡ್ಲಿ ಓಪನ್ ಆಗುತ್ತೆ. ಕೊನೆಗೆ ಒಂದು 3 ತಿಂಗಳಾದ್ಮೇಲೆ ನೋಡಿ ಯಾವೂ ಇರೋದಿಲ್ಲ. ಹಳುಬ ಯಾವನೊಬ್ಬ ಅಲ್ಲೇ ಇರ್ತಾರೆ. ಅರ್ಥ ಅವ್ರು ಮಾತ್ರ ಅದು ಹಳೆ ಕಟ್ಟಡದಲ್ಲೇ ಇರ್ತಾರೆ, ಹಳೆ ಬೆಂಚ್ಗಳು ಹಾಕಿರ್ತಾರೆ, ಅಲ್ಲೇ ಜನ ಬಂದು ಕೂತಿರ್ತಾರೆ. ಅವ್ರು ಚೆನ್ನಾಗಿ ಓಡ್ತಿರುತ್ತೆ. ಇನ್ನೆಷ್ಟೋ ರಾಯಲ್ ಆಗಿ ಮಾಡೋರು ನಾನು ಎಷ್ಟೋ ಜಾಗಗಳು ನೋಡಿದ್ದೀನಿ. ಕೆಲವು ಕಡೆ ಅಂತೂ 5-5, 6 ಜಾಗ ಅಂದ್ರೆ ಬಿಸ್ನೆಸ್ಗಳು ಚೇಂಜ್ ಆಗಿದೆ, ಅಲ್ಲಿ ಹೋಟೆಲ್ಗಳೇ ಚೇಂಜ್ ಆಗಿದೆ. ಸುಮಾರು ನಾನು ಲೈವ್ ಎಕ್ಸಾಂಪಲ್ ನೋಡಿದ್ದೀನಿ. ನೋಡಿ, ಫಸ್ಟು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಮಾಡೋ ಪ್ರೊಫೆಷನ್ನು ಅಥವಾ ನೀವು ಮಾಡಬೇಕು ಅನ್ನೋ ಇಂಡಸ್ಟ್ರಿನೋ, ನೀವು ಮಾಡಬೇಕು ಅನ್ನೋ ಬಿಸ್ನೆಸ್ಸು ನಿಮಗೆ ಸಪೋರ್ಟ್ ಮಾಡುತ್ತಾ ಅಂತ ನೋಡ್ಕೋಬೇಕು. ಎಸ್, ಈ ಪ್ರೊಫೆಷನ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಮ್ಮಂಥ ತಿಳುವಳಿಕೆ ಇರೋರು, ಅನುಭವ ಇರೋವಂಥವ್ರು, ಅವರು ಜ್ಯೋತಿಷಿಗಳಾಗಿರ್ಬೇಕು, ವಾಸ್ತು ತಜ್ಞರು ಆಗಿರಬೇಕು, ಅವರು ನ್ಯೂಮರಾಲಜಿಸ್ಟು ಆಗಿರಬೇಕು. ಯಾಕೆಂದ್ರೆ 3 ಒಂದಕ್ಕೊಂದಕ್ಕೆ ಲಿಂಕ್ ಇರುವಂತಹ ವಿಚಾರಗಳಿದೆ. ಬರೀ ಅರ್ಧದಲ್ಲಿತ್ತು ಅಂದ್ರೆ ಅವ್ರಿಗೆ ಅರ್ಧ ಮಾತ್ರ ಸಿಗುತ್ತೆ. ಇದರ ಜೊತೆಯಲ್ಲಿ ಅವರ ಕಂಪನಿಗೆ ಒಂದು ಹೆಸರನ್ನ ಇಡಲೇಬೇಕು ಇವತ್ತು. ಯಾಕೆಂದ್ರೆ ಈಗ ಒಂದು ಕಂಪನಿ ಅಂತ ಮಾಡಿದ್ರೆ ಅಥವಾ ಒಂದು ಇಂಡಸ್ಟ್ರಿ ಮಾಡಿದ್ರೆ, ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಒಂದು ಹೆಸರು ಇರಬೇಕಲ್ವಾ, ಬ್ರ್ಯಾಂಡ್ ಇರಬೇಕಲ್ವಾ. ಆ ಬ್ರ್ಯಾಂಡಲ್ಲಿ ರಾಂಗ್ ವೈಬ್ರೇಷನ್ ಇದ್ದರೆ, ಆ ಬ್ರ್ಯಾಂಡು ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಕಂಪನಿ ಎಷ್ಟೇ ಮೇಲೋದ್ರೂ ಹಂಗೆ ಪ್ರಪಾತಕ್ಕೆ ಬೀಳೋದು ಕಾಮನ್ನು. ಇದಕ್ಕೆ ಒಂದು ಎಕ್ಸಾಂಪಲ್ ನಾ ಹೇಳ್ಬೋದು, ನೋಕಿಯಾ. ಆಲ್ ಓವರ್ ವರ್ಲ್ಡ್ ನೋಕಿಯಾ ಅನ್ನೋದು ಏನಾಗಿತ್ತು ಅಂದರೆ ನಂಬರ್ 1 ಇತ್ತು. ಆಮೇಲೆ ಕಂಪ್ಲೀಟ್ ಆಗಿ ಹೋಯ್ತು ಅಲ್ಲಿಗೆ. ಯಾಕೆ ಹೋಯ್ತು ಅಂದರೆ ಆ ಒಂದು ವೈಬ್ರೇಷನ್ ನೋ ಅಂತ ಏನಿದೆ, ಆ ವೈಬ್ರೇಷನ್ ಆ ಬ್ರ್ಯಾಂಡ್ ಅನ್ನ ತಿಂದಾಕ್ಬಿಡ್ತು. ನೋ ಕಿಯಾ. ಈಗ ನೋ ಹೋಗ್ಬಿಟ್ಟು ಕಿಯಾ ಮಾತ್ರ ಇದೆ, ಕಿಯಾ ಮಾತ್ರ ಕಾರ್ಗಳು ಓಡ್ತಾ ಇದೆ ಅಲ್ವಾ.
ಅದೇ ರೀತಿ ನಿಮಗೆ ಟಾಟಾ ನ್ಯಾನೋ ಕಾರು. ಸ್ಟಾರ್ಟಿಂಗ್ ಅಲ್ಲಿ ರತನ್ ಟಾಟಾ ಅವರ ಕನಸು ಪ್ರತಿಯೊಬ್ಬರ ಕಾರ್ ಇರಬೇಕು, ಆದ್ರೆ ನ್ಯಾನೋ ಅಂದಾಗ ನೋ ಆಯ್ತು. ಮುಂಚೆ ಇವಾಗ ಕೋಕೋ ಕೋಲಾ, ಪೆಪ್ಸಿ, ಥಮ್ಸಪ್ ಎಲ್ಲ ಬರಕ್ ಮುಂಚೆ ಟೊರಿನೋ ಅನ್ನೋ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು. ಅಲ್ಲಿ ನೋಡಿ ಕೊನೆಯಲ್ಲಿ ನೋ ಬಂತು, ಟೊರಿನೋ. ಇವತ್ತು ಟೊರಿನೋ ಇಡ್ರೆ ನೀವು ಪೆಪ್ಸಿ ಇಟ್ಟರೆ ಫಸ್ಟ್ ಪೆಪ್ಸಿ ತಗೊಳ್ತಾರೆ ಅಥವಾ ಬೇರೆ ಬೇರೆ ತಗೊಳ್ತಾರೆ. ಯಾಕೆ ಅಂದ್ರೆ ಆ ವೈಬ್ರೇಷನ್ಸ್ ನಮಗೆ ಕೆಲಸ ಮಾಡುತ್ತೆ. ಈಗ ಇನ್ನು ಕೆಲವು ಬ್ರ್ಯಾಂಡ್ ನೋಡೋಣ. ಅಮೆಝಾನ್ ನಂಬರ್ 1 ಇದೆಯಾ? ಹೌದು. ಫೋನ್ ಪೇ ನಂಬರ್ 1 ಇದೆಯಾ? ಫ್ಲಿಪ್ಕಾರ್ಟ್ ನಂಬರ್ 1 ಇದೆಯಾ? ಬಟ್ ಈಗ ಈ ತರ ಎಷ್ಟೊಂದು ಆಲ್ರೆಡಿ ನಮಗೆ ಆನ್ಲೈನ್ ಶಾಪ್ಗಳಿದಾವೆ, ಆದ್ರೆ ಇವೆಷ್ಟೇ ಹೆಸರುಗಳು ಯಾಕೆ ಬರ್ತಿದೆ ನೋಡಿ. ಅಮೆಝಾನ್ ಅಲ್ಲಿ ಲಾಸ್ಟ್ ಅಲ್ಲಿ ON ಆನ್ ಅಂತ ಬರುತ್ತೆ ನೋಡಿ. NO ನೋ, ON ಆನ್ ವ್ಯತ್ಯಾಸ. ಆನ್ ಅಂದ್ರೆ ಏನು? ಆನ್ ಆಗಿದೆ, ಚಾಲ್ತಿಯಲ್ಲಿದೆ. ನೋ ಅಂದ್ರೆ ಏನು? ಬೇಡ. ಸೊ ಈ ತರ ನಿಮಗೆ ಫೋನ್ ಪೇನಲ್ಲಿ ನೋಡಿ PHONE ON ಆನ್ ಅಂತ ಬರುತ್ತೆ. ಈ ತರ ನಿಮ್ಗೀಗ ಆಮ್ರಾನ್ ಬ್ಯಾಟ್ರಿ OMRON ಓಮ್ ಬಂತಲ್ಲಿ, ಓಮ್ ಅನ್ನೋ ವೈಬ್ರೇಷನ್ ಬಂತಲ್ಲಿ ನೋಡಿ. ಈ ತರ ಎಷ್ಟನ್ನ ನೀವು ನೋಡಿದ್ರೆ ನಿಮಗೆ ಈಗ ನಿಮಗೆ ಸಂಖ್ಯಾಶಾಸ್ತ್ರದ ವಿಚಾರ ತಿಳ್ಕೊಂಡ್ಬಿಟ್ರೆ ನೀವು ಪ್ರತಿ ಬ್ರ್ಯಾಂಡ್ ಸೋನಿ ಎಂತ ಕಂಪನಿ, ಎಷ್ಟೆಷ್ಟು ಕಂಪನಿಗಳು ಬಂದ್ರು ಕೂಡ LG ಇದೆ, ಸ್ಯಾಮ್ಸಂಗ್ ಇದೆ, ಮತ್ತೊಂದಿದೆ, ಸೋನಿನ ಬೀಳ್ಸಕ್ಕಾಯ್ತಾ? ಆಗ್ಲಿಲ್ಲ. ಯಾಕೆಂದ್ರೆ ಸೋನಿನಲ್ಲಿ ನೋಡಿ ಆನ್ ಅಂತಿದೆ, ಸೋನಿ ಆನ್ ಅಂದ್ರೆ ಈ ಒಂದು ಬ್ರ್ಯಾಂಡ್ ನೇಮ್ಗಳು ಕೂಡ ನಿಮ್ಮನ್ನ ಏನ್ ಮಾಡುತ್ತೆ, ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ, ಗ್ರೋತ್ ಕೊಡುತ್ತೆ. ಈಗ LG ಕ್ಲಿಕ್ ಆಗಿದೆಯಾ? LG ಅನ್ನೋದು ಸಂಖ್ಯಾಶಾಸ್ತ್ರದಲ್ಲಿ ನಾವು ಬಂದಾಗ ಅದು 3 ಅಂತ ಬರುತ್ತೆ. L ಅಂದ್ರೆ 3, G ಅಂದ್ರೆ 3 ಅಂತ, ಇಂಡೈರೆಕ್ಟ್ ಆಗಿ 33 ಅಂತ. ನಾವು ಸಂಖ್ಯಾಶಾಸ್ತ್ರದಲ್ಲಿ 33 ಅನ್ನು ನಾವು ಲಕ್ಷ್ಮಿ ನಂಬರ್ ಅಂತೀವಿ, ಕುಬೇರ ಲಕ್ಷ್ಮಿ ನಂಬರ್ ಅಂತ ಹೇಳ್ಬೋದು ನಾವು ಅದನ್ನ. ಯಾರಿಗೆ 33 ಇರುತ್ತೆ ನಂಬರು ಅವ್ರು ಸೂಪರ್ ಡೂಪರ್ ಕ್ಲಿಕ್ ಆಗ್ತಾರೆ. ಬಟ್ ಅವರು ಗುರುವಿನ ಸಂಖ್ಯೆಯಲ್ಲಿ ಹುಟ್ಟಿರಬಾರ್ದು. ಅಲ್ಲೊಂದು ಟ್ರಿಕ್ ಇದೆ. 33 ಕ್ಲಿಕ್ ಆಗ್ತಾರೆ, ನಾನು 33 ಇಟ್ಕೊಂಡ್ರೆ ನಾನು 3ನೇ ತಾರೀಕಲ್ಲಿ ಹುಟ್ಟಿದ್ರೆ 33 ಕೆಲಸ ಮಾಡಲ್ಲ, ಯಾಕಂದ್ರೆ ರಿವರ್ಸ್ ಆಗತ್ತೆ. ಸೊ ಹಾಗೆ ಪ್ರತಿಯೊಂದಕ್ಕೂ ಕೂಡ ಅರ್ಥ ಇರುತ್ತೆ, ಪ್ರತಿಯೊಂದೂ ಕೂಡ ಕ್ಲಿಕ್ ಆಗತ್ತೆ ನೋಡಿ. ಈಗ ಬಾಟಾಗೆ ಎಷ್ಟು ಆಪೋಸಿಟ್ ಬ್ರ್ಯಾಂಡ್ಗಳಿದೆಯಲ್ವಾ, ಬಟ್ ಬಾಟಾಗೆ ಹೋಗೋರು ಹೋಗ್ತಾರ. ಯಾಕೆಂದ್ರೆ ಬಾಟಾದ ನೀವು ಕಲರ್ ನೋಡಿ, ನೀವು ಲೋಗೋ ಸಿಂಪಲ್ ಇದೆ, ಬಾಟಾ ರೆಡ್ ಕಲರ್ ಇದೆ. ಈ ರೆಡ್ ಅನ್ನೋದು ನಾವೇನಂತೀವಿ ಅಂದ್ರೆ ಫೈರ್ ಅಂತೀವಿ. ಈಗ ಬೆಂಕಿ ಹತ್ಕೊಂಡ್ರೆ ಏನ್ ಮಾಡುತ್ತೆ, ಸುತ್ತಮುತ್ತ ಎಲ್ಲ ಹರಡ್ಕೊಂಡ್ಬಿಡುತ್ತೆ. ಹಂಗೆ ರೆಡ್ ಕಲರ್ ಏನ್ ಮಾಡುತ್ತೆ, ಎಲ್ಲಾ ಕಡೆ ಸ್ಪ್ರೆಡ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಕಲರ್ಸು, ಆ ಒಂದು ಬ್ರ್ಯಾಂಡ್ ನೇಮು, ಆ ಒಂದು ನೇಮು, ವೈಬ್ರೇಷನ್ ಎಲ್ಲವೂ ನಿಮ್ಮನ್ನ ಸಪೋರ್ಟ್ ಮಾಡಂಗಿರ್ಬೇಕು. ಮತ್ತೀಗ ಒಂದು ಹೋಟೆಲ್ ಇಂಡಸ್ಟ್ರಿ ಇಟ್ಟಿದ್ದಾಗ ಅದಕ್ಕೆ ಯೆಲ್ಲೋ ಕಲರ್ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಗುರು ಅಂತ ನಾವು ಹೇಳ್ತೀವಿ. ಗುರು ಫುಡ್ಗೆಲ್ಲ ಕಾರಕ. ಎಷ್ಟು ಜನ ಗೊತ್ತಿದೆ? ಅವ್ರು ಅದಕ್ಕೆ ಆಪೋಸಿಟ್ ಕಲರ್ ಹಾಕೊಂಡ್ರೆ ಕ್ಲಿಕ್ ಆಗಲ್ಲ. ಅಥವಾ ಇವಾಗ ಬೂಮ್ ಆಗ್ತಿರುತ್ತೆ, ನಾಳೆ ಯಾವಾಗಲೂ ಒಂದ್ಸರಿ ಮಲ್ಕೊಳ್ಳುತ್ತೆ. ಈ ತರ ಪ್ರತಿಯೊಂದಕ್ಕೂ ಇರುತ್ತೆ. ಸೊ 2ನೇ ತಾರೀಕು ಕೊಟ್ಟರೋರು ಹೋಗ್ಬಿಟ್ಟು ಹೋಟೆಲ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ 2ನೇ ತಾರೀಕು ಬಂದು ವಾಟರು, ಹೋಟೆಲ್ ಬಂದು ಫೈರು, ನಿಮ್ಗೆ ಬೆಂಕಿ ಇಲ್ದಿದ್ರೆ ಊಟ ಅಡುಗೆ ಎಲ್ಲ ಆಗತ್ತಲ್ಲಿ. ನೀವು ಅದನ್ನ ಎತ್ಕೊಂಡೋಗಿ ಮಾಡಿಬಿಟ್ರೆ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಸ್ಟಾರ್ಟ್ಅಪ್ ಮಾಡಿದ್ವಿ, ಕ್ಲೌಡ್ ಕಿಚನ್ ಮಾಡಿದ್ವಿ, ಇನ್ನೊಂದು ಬ್ರ್ಯಾಂಡ್ ಮಾಡಿದ್ವಿ. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಎಲ್ಲ ಪಾರ್ಟ್ನರ್ಶಿಪ್ ಗಲಾಟೆಗಳಾಗಿ ಎಲ್ಲ ಚಿಂದಿ ಫುಲ್. ಯಾಕೆಂದ್ರೆ 2ನೇ ತಾರೀಕಿಗೆ ಇದು ಸಪೋರ್ಟ್ ಮಾಡ್ತಾ, ಅದು ಸಪೋರ್ಟ್ ಮಾಡ್ತಾ ಗೊತ್ತಿಲ್ಲ ಅವ್ರಿಗೆ. ಇದನ್ನೆಲ್ಲ ನಾವು ಸ್ಟಡಿ ಮಾಡಿ ಏನು ಮಾಡ್ತೀವಿ, ಪ್ರತಿಯೊಂದು ಬ್ರ್ಯಾಂಡು, ಪ್ರತಿಯೊಂದು ನೇಮು, ಕಂಪನಿ ನೇಮ್ ಇರ್ಬೋದು, ಫರ್ಮ್ ನೇಮ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಪ್ರೈವೇಟ್ ಲಿಮಿಟೆಡ್ ಇರಬಹುದು, ಪಬ್ಲಿಕ್ ಲಿಮಿಟೆಡ್ ಇರ್ಬೋದು, ಪ್ರತಿಯೊಂದನ್ನು ಸ್ಟಡಿ ಮಾಡ್ತೀವಿ. ಈಗ ಇಂಡಿವಿಜುವಲ್ ಆಗಿ ನೀವು ಮಾಡಿದಾಗ ಒಬ್ಬರೇ ಇರ್ತೀರ ಓನರ್, ಇಬ್ಬರ ಜೊತೆ ಸೇರಿದಾಗ ಪಾರ್ಟ್ನರ್ಶಿಪ್ ಆಯಿತು. ಆ ಡೇಟ್ ಆಫ್ ಬರ್ತ್ ಈ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಲ್ಲ, ಆ ಡೇಟ್ ಆಫ್ ಬರ್ತ್ ಈ ಡೇಟ್ ಆಫ್ ಬರ್ತ್ಗೆ ಈ ಹೆಸರು ಸೆಟ್ ಆಗ್ತಾ ಇಲ್ಲ. 6 ತಿಂಗಳು, 1 ವರ್ಷ, 3 ವರ್ಷ ಎಲ್ಲ ಕಂಪನಿ ಇನ್ನೇ ನಾನು ಕ್ಲಿಕ್ ಆದೆ ಅನ್ನೋ ಅಷ್ಟೊತ್ತಿಗೆ ದಬಾಕೊಂಡ್ರೆ ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ಹೋಯ್ತು, ಟೈಮ್ ಎಲ್ಲ ಹೋಯ್ತು, ಎಕ್ಸ್ಪೀರಿಯನ್ಸ್ ಎಲ್ಲ ಹೋಯ್ತು. ಸೊ ಹಾಗಾಗಿ ನಿಮಗೆ ಪ್ರತಿಯೊಂದು ಕಂಪನಿಗಳು, ಸ್ಟಾರ್ಟಪ್ಗಳಾಗಿರಲಿ, ಬಿಸ್ನೆಸ್ಗಳಾಗಿರಲಿ, ಇನ್ಕ್ಲೂಡಿಂಗು ನೀವೀಗ ಒಂದು ಎಕ್ಸಾಂಪಲ್ ಫಿಲಮ್, ಆ ಫೀಲ್ಡಲ್ಲೂ ಕೂಡ ಎಷ್ಟೋ ಹೆಸರುಗಳು ಕ್ಲಿಕ್ ಆಗಲ್ಲ, ಕೆಲವು ಹೆಸರು ಮಾತ್ರ ಕ್ಲಿಕ್ ಆಗುತ್ತೆ. ಅದೇ ರೀತಿ ನಿಮಗೆ ನೀವು ಯಾವುದೋ ಒಂದು ಏನೇ ಮಾಡಿ, ನೀವು ಹೆಸರಂತ ಬಂತ, ಬ್ರ್ಯಾಂಡ್ ಅಂತ ಬಂತ, ಅದರಲ್ಲಿ ನಿಮ್ಗೆ ಏನಿರಬೇಕು ಅಂದರೆ ಪವರ್ ಇರಬೇಕು. ಆ ಒಂದು ಹೆಸರಿಂದ ನೀವು ಕ್ಲಿಕ್ ಆಗಬೇಕು. ಸೊ ಅದಕ್ಕೇನು ಬೇಕೋ ಸಪೋರ್ಟನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಕಂಪನಿ ನೇಮು, ಬ್ರ್ಯಾಂಡ್ ನೇಮ್ಗಳನ್ನು ಕೊಡ್ತೀವಿ. ಓಕೆ. ಹಾಗಾದರೆ ಸ್ಟಾರ್ಟಪ್ ಕಂಪ್ನಿ ಮಾಡಬೇಕು ಅಂತ ಕೆಲವು ಯುವಕರು ಯುವತಿಯರು ದುಂಬಾಲು ಬೀಳ್ತಾರೆ. ಸೊ ಮಾಡಬೇಕು ಅಂತಾರೆ, ಹೊಡ್ತಾರೆ. ಏಕೆಂದರೆ ಅವರು ಒಂದಷ್ಟು ದಿನ ಕೆಲಸ ಮಾಡಿರ್ತಾರೆ, ನಂಗೆ ಈ ಕೆಲಸ ಸಾಕು ಅಂತ ಒಂದಷ್ಟು ದುಡ್ಡನ್ನು ಕೂಡಿಟ್ಟು ಅದರಲ್ಲಿ ಒಂದು ಕಂಪ್ನಿನ ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಡ್ತಾರೆ. ಏನೇನೋ ಹರಸಾಹಸ ಮಾಡಿದ್ರು ಕೂಡ ಆ ಕಂಪ್ನಿ ಸ್ಟಾರ್ಟಿಂಗ್ನಲ್ಲಿ ಟೇಕಪ್ ಆಗಿರುತ್ತೆ.
ಆಗ್ತಾ ಇರುತ್ತೆ ಅಂತ ಅವರು ಕೂಡ ಅನ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ದಬಾಕೊಂಡ್ಬಿಡುತ್ತೆ, ಕಸ್ಟಮರ್ ಬರಲ್ಲ, ಬಿಸ್ನೆಸ್ ಆಗಲ್ಲ, ಇಂಪ್ರೂವ್ಮೆಂಟ್ ಆಗಲ್ಲ, ಇರೋ ದುಡ್ಡೆಲ್ಲ ಕಳ್ಕೊಳ್ತಾರೆ. ಆಗ ಮತ್ತೆ ಅವ್ರು ವಾಪಸ್ ಅದೇ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಈ ಕಡೆ ಹೊರಗಡೆ ಬರೋಕ್ಕಾಗಲ್ಲ, ಮತ್ತೆ ಮಿಡಲಲ್ಲಿ ಒದ್ದಾಡ್ತಿರ್ತಾರೆ. ಬಟ್ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಸಂಖ್ಯಾಶಾಸ್ತ್ರ. ನಿಮ್ಮ ಡೇಟ್ ಆಫ್ ಬರ್ತಿಗೆ ಆ ಕೆಲಸ ಸೂಟ್ ಆಗುತ್ತಾ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತಿಗೆ ಆ ಬ್ರ್ಯಾಂಡ್ ನೇಮು, ಆ ಕಲರು, ಆ ಸಂಖ್ಯೆಗಳು ಸೂಟ್ ಆಗುತ್ತಾ, ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಹಾಗಾದಾಗ ಅದಕ್ಕೂ ಮುಂಚೆ ಇಲ್ಲ ಏನಪ್ಪ ಮಾಡೋದು ಅನ್ನೋದೇ ಆದರೆ ಒಳ್ಳೆ ಜ್ಯೋತಿಷಿಗಳು ಯಾರು ಆಗಿರಲಿ. ಬಟ್ ಆದರೆ ಇವತ್ತು ರೈಟ್ ನ್ಯೂಸಲ್ಲಿ ಒಬ್ಬ ಜ್ಯೋತಿಷಿನ ಮಾತಾಡಿಸ್ತಾ ಇದ್ದೀನಿ ಅಂತಂದರೆ, ಒಂದು 15 ವರ್ಷ ಅವ್ರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತಾರೆ. 100 ಜನಗಳಿಗೆ ಅದು ಸೊಲ್ಯೂಷನ್ ಕೊಟ್ಟಿರ್ತಾರೆ, 1000 ಜನಗಳು ಇದನ್ನು ಅನುಭವಿಸಿರ್ತಾರೆ. ಹಾಗಾಗಿ ಒಳ್ಳೆ ಜ್ಯೋತಿಷಿಗಳನ್ನು ನೋಡಿದಾಗ, ಇವಾಗ ಡಾಕ್ಟರ್ ಶಾಂತಕುಮಾರ್ ಗುರೂಜಿಯವನ್ನ ಬಂದು ಭೇಟಿ ಮಾಡಿದಾಗ ನಿಮ್ಮ ಹೆಸರು ಬಲಕ್ಕೆ, ನಿಮ್ಮ ನಾಮ ಬಲಕ್ಕೆ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ಸಂಖ್ಯೆ, ಯಾವ ಬಣ್ಣ ಎಲ್ಲವೂ ಕೂಡ ನೋಡಿಕೊಂಡು ನಿಮ್ಮ ಹೆಸರು ಕೂಡ ಬಲ ತುಂಬಿ ಕೊನೆಗೆ ನಿಮ್ಮ ಬಿಸ್ನೆಸ್ಸನ್ನು ಕೂಡ ಬಲ ತುಂಬುವಂಥ ಕೆಲಸವನ್ನು ಮಾಡಿಕೊಡ್ತಾರೆ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆಲ್ಲ ನಿರರ್ಗಳವಾಗಿ ಮಾತಾಡಬೇಕು, ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ನೋದ್ರೆ ಬೆಂಗಳೂರಿಗೆ ಇಲ್ಲಿ ಬರ್ಬೋದು. ಯಾಕಂದರೆ ಎಷ್ಟೋ ಜನಕ್ಕೆ ಇಲ್ಲ ತುಂಬ ದೊಡ್ಡ ವಿಚಾರ, ಅದರಿಂದ ನಾವು ಅಲ್ಲೇ ಬಂದು ಕುತ್ಕೊಂಡು ಮಾತಾಡ್ತೀವಿ. ನಾವು ಅವಕಾಶ ಕೊಡ್ತೀವಿ, ಅವ್ರು ಕಾಲ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರು ಬರ್ಬೋದು. ಬಂದಾಗ ಎದುರುಗಡೆ ಕೂತಾಗ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ, ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತೀವಿ, ಪರಿಹಾರಗಳನ್ನು ಕೊಡ್ತೀವಿ. ಮೂಲಕ್ಕೆ ಪರಿಹಾರ ಕೊಟ್ಟಾಗ ಖಂಡಿತ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಯಾಕೆ ಅಂದರೆ ನಾನು ನಿಮಗೆಲ್ಲ ಏನು ಹೇಳ್ತಿದ್ದೀನಿ ಅದನ್ನೆಲ್ಲ ಫಸ್ಟ್ ನಾನು ಅಳವಡಿಸ್ಕೊಂಡಿದ್ದೀನಿ. ಇದು ಮುಖ್ಯ. ಹೇಳೋದೆಲ್ಲರೂ ಹೇಳ್ತಾರೆ, ಬಟ್ ನಾನು ಅದನ್ನು ಅಳವಡಿಸ್ಕೊಂಡು ಸಕ್ಸಸ್ ನೋಡಿದರೆ ನಾನು ಧೈರ್ಯವಾಗಿ ಹೇಳ್ಬೋದು. ಇಲ್ದಿದ್ರೆ ಕಲ್ತಿದ್ದೀನಿ ಅಂತ ಹೇಳೋದು, ನಾಳೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ತಪ್ಪಿಸ್ಕೊಳ್ಳೋದು, ಇದಾಗಬಾರ್ದು ನಮಗೆ. ಸಂಪರ್ಕಿಸಿ. ಎಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ. ನಮಸ್ಕಾರ.